ಈಗಾಗ್ಲೇ 1000 ವರ್ಷ ಕಾದಿದ್ದೀನಿ. ಇನ್ನು ತಡ ಮಾಡಲ್ಲ. ಹೋದ್ ಬಾರಿ ರಕ್ತಾಕ್ಷಿ ಇದೇ ಗುಹೆಲ್ ಬಚ್ಚಿಟ್ಕೊಂಡಿದ್ಲಲ್ವಾ? ಹಾಗಾದ್ರೆ ಹಿತನ್ನು ಇಲ್ಲಿಗೆ ಕರ್ಕೊಂಡ್ಬಂದಿರ್ತಾಳೆ. ಹಿತ ಪುಟ್ಟ, ಚಿನ್ನಿ. ಎಷ್ಟೇ ಒದ್ದಾಡಿದ್ರು ಅಷ್ಟೇ ಅಂಬಿಕಾ, ಈ ರಕ್ತಾಕ್ಷಿ ಬೇಟೆಯಾಡಿ ತಂದಿರೋ ಶಿಕಾರಿನ ಈ ಜಗತ್ತಲ್ಲಿ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಕ್ತಾಕ್ಷಿ, ನನ್ನ ಮಗಳು ಮೈ ಮೇಲೆ ಒಂದ್ ಚಿಕ್ಕ ಗೀರ್ ಬೀಳೋದಕ್ಕೂ ನಾನ್ ಬಿಡಲ್ಲ. ಹೇಳಿ ತರ ಅವಳ ಪ್ರಜ್ಞೆ ತಪ್ಸಿ ಅವಳ ಕೊಲ್ಲೋದಕ್ ನೋಡ್ತಾ ಇದೆಯಲ್ಲ? ಧೈರ್ಯ ಇದ್ರೆ ಮೊದ್ಲು ನನ್ನ ಎದುರಿಸು. ಏಯ್, ನನಗೆ ಸವಾಲಾಗ್ತಿದ್ಯಾ? ಹೌದು, ಸವಾಲೆ. ಒಬ್ಳು ತಾಯಿಯಾಗಿ ಸವಾಲ್ ಹಾಕ್ತಾ ಇದ್ದೀನಿ. ನನ್ನ ಸೋಲ್ಸಿ ನನ್ನ ಮಗಳನ್ನ ಮುಟ್ಟು. ಹೌದಾ? ಬರೀ ಗಾಳಿಯಲ್ಲಿ ತೇಲೋ ಒಂದು ಸಣ್ಣ ಆತ್ಮ ನೀನು. ನನ್ನನ್ನೇನೇ ಮಾಡೋಕ್ ಸಾಧ್ಯ? ನಾನ್ ಬರೀ ಆತ್ಮನೇ ಆಗಿರ್ಬೋದು, ಆದ್ರೆ ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಸಾವನ್ನ ಮೀರಿ, ಪ್ರಕೃತಿಯ ನಿಯಮನೇ ಮೀರಿ ವಾಪಸ್ ಬಂದವಳು. ಅದಕ್ಕೆ ಆ ತಾಯಿ ದುರ್ಗೆನೆ ನನಗೆ ಶಕ್ತಿನ ದಯಪಾಲಿಸಿದಾಳೆ. ಇವತ್ತಿ ಹೋರಾಟದಲ್ಲಿ ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಾನು ನನ್ನ ಮಗಳನ್ನ ಉಳಿಸ್ಕೋತೀನಿ. ಹೇಗಾದ್ರೂ ಮಾಡಿ ಇವತ್ತು ನಾನು ಆ ರಕ್ತಾಕ್ಷಿ ಹತ್ರ ಇರೋ ಹಸಿರು ಮಣ್ಣಿನ ಕಿತ್ಕೊಳ್ಳೇಬೇಕು. ಆ ಮಣಿ ನನ್ನ ಕೈಗೆ ಸೇರಿದ್ರೆ ಸಾಕು, ನಾನು ಮಹಾಶಕ್ತಿಶಾಲಿ ಆಗ್ತೀನಿ. ಹೌದು, ಇವತ್ತು ನಾನು ಗೆಲ್ಲೇಬೇಕು. ಇಲ್ಲದೆ ಹೋದ್ರೆ ಮಂಜರಿ ಅಮ್ಮ ನನ್ನನ್ನು ಜೀವಂತವಾಗಿ ಉಳಿಸೋದಿಲ್ಲ, ಮತ್ತೊಂದು ಅವಕಾಶ ಕೂಡ ಕೊಡೋದಿಲ್ಲ. ಇಲ್ಲ, ಹಾಗಾಗಬಾರ್ದು. ನಾ ಗೆಲ್ಲೇಬೇಕು. ಇವತ್ತು ನಿಮ್ಮಿಬ್ಬರನ್ನ ಒಟ್ಟಿಗೆ ಮುಗಿಸ್ತೀನಿ. ಬೇಡ ಹಿತ, ಯಾರದು? ನನ್ನ ಶಕ್ತಿನ ತಡೆ ಹಿಡಿದಿದ್ದು ಯಾರು? ಕಥೆ ಮುಗೀತು ರಕ್ತಾಕ್ಷಿ, ಇವತ್ತಿಗೆ ನಿನ್ನ ಕಥೆ ಮುಗೀತು. ನನ್ನೆದ್ರಿಗೆ, ಈ ಮಾಳ್ವಿಕನ ಎದುರಿಗೆ ಆಟ ಆಡ್ತಾ ಇದ್ಯಾ? ಹಿತ ಹತ್ರ ಬರೋದು ಅಷ್ಟು ಸುಲಭ ಅಲ್ಲ. ಹಿತ ಹತ್ರ ಹೋಗೋದಕ್ಕೂ ಮುಂಚೆ ನೀನು ನನ್ನನ್ನ ಸೋಲಿಸ್ಬೇಕು.